ದೇವಕಿ ವರದಂದನ ಭಾವದ ನಯನ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮನಸೋತ ಜನರ ಮುರಳಿಯ ಗಾನಕ್ಕೆ ಮನಸೋತ ಜನರ ಬಂಧುವೆನಿಸಿದ ಪರಮಾತ್ಮ ನೀನೆ ಅಭಿಮಾನ ನಿಮಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು ಐವರ ಅಭಿಮಾನ ನಿಮಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು ಸ್ವಾಮಿ ನಿಮಗಿಂತ ಪರದೈವ ಸ್ವಾಮಿ ನಿಮಗಿಂತ ಪರದೈವ ನಮಿತೆ ಮಾಧವ ದೇವಕಿ ವರನಂದನ ಭಾವದ ನಯನ ನಮಿತೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ಶ್ರೀಕೃಷ್ಣ ಪರಮಾತ್ಮರು ಮಲಗಿರೋರು. ಅವರು ಎಚ್ಚರಾಗ ತನಕ ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತೇನೆ. ಏನಿ ಮಾಧವನ ಭವನದ ಶೃಂಗಾರವಾದ ವೈಭವ ಎತ್ತ ನೋಡಿದರತ್ತ ಮತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲು ಕೊಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂತಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಎಷ್ಟೊಂದು ರಮ್ಯವಾಗಿ ರಚಿಸುತ್ತಿರುವುದು. ಇರಲಿ, ಇನ್ನ ಮುಂದೆ ಹೋಗಿ ನೋಡುವೆ. ಅಬ್ಬಾ, ಅದಾವ ಶಿಲ್ಪಿಯ ಕೈಚಾತುರ್ಯವೋ! ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರ ನಲಿಸಿದೆ. ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಲಿಸಿದೆ. ಮುತ್ತು ಮಾಣಿಕ್ಯರತ್ನದ ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕವೇ ದರುಗಿದರಗಿಳಿದಂತಿದೆ. ದೇವಲೋಕಾದಿಲೋಕವೇ ದರುಗಿದರಗಿಳಿದಂತಿದೆ. ಜನಿತು ಈ ಕೃಷ್ಣನ ದರ್ಪದ ಸಿರಿತನ. ಜನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿ
ಧರ್ಯವಾಗಿದೆ ಏನಿ ಭವನದ ವೈಭವ. ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಕಸ್ತೂರಿ ಕನ್ನಡರ ಕೈಚಳಕದಿಂದ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ನಾಯನ ಶಿಲ್ಪಕಲಾ ಚಾತುರ್ಯ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ಮನರಂಜಿಸುವಂತೆ ನಿರ್ಮಿಸಲ್ಪಟ್ಟಿರುವುದು. ಕುಸುಮ ಕೋಮಲ ಕಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಗೃಹವು ನನ್ನ ಶರೀರವನ್ನು ಹೊಕ್ಕು ಸಾಮ್ರಾಜ್ಯದ ಸ್ತ್ರೀಯನ್ನೇ ಬರೆಸುತ್ತಿರುವುದಲ್ಲ. ಓ ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವ ಭಂಗಿಯ ತೋರಿ ಓರೆ ನೋಟವ ಬೀರಿ ತತ್ತ ಶರೀರವನ್ನೇ ಬಡಿದಬ್ಬಿಸುವ ಈ ವಾರಾಂಗಣೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುತ್ತಿರುವ ನಡುವು, ಮಿಂಚಿನಂತೆ ನಯನ, ಸಂಪಿಗೆ ಹೂವಿನಂತೆ ನಾಸ್ತಿಕ. ಆಹಾ, ಆ ಮಧುಚಂದ್ರನನ್ನೇ ಮೋಹಿಸುವಂತ ಮಂದಹಾಸ. ಇದನ್ನು ನೋಡುತ್ತಿದ್ದರೆ ನಾನೊಂದು ಸಾರಿಯಪ್ಪಲೇ, ನಾನೊಂದು ಸಾರಿಯಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಗೌರವೇಶ್ವರ, ಕುರುವಂಶದಲ್ಲಿ ಕುಲ ತಿಲಕನೋ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದಲ್ಲಿ ಕುಲ ತಿಲಕನೋ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗನಾಧೀರ ಪ್ರಚಂಡ ಗೌರವ ರಣರಂಗನಾಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯು ಬಿಡಿದು ಗದೀರ ಶರೀರವು ಮದಿಸಿದ ಉಳಿಯಾಕಾರ ಕರದಲ್ಲಿ ಗದೆಯು ಬಿಡಿದು ಗದೀರ ಶರೀರವು ಮದಿಸಿದ ಉಳಿಯಾಕಾರ ಉರುಮಿಸೆಯದರು ಶ್ರೀಗರದಾರ ಉರುಮಿಸೆಯದರು ಶ್ರೀಗರದಾರ ಉರುಮಿ ಜಯದರ ಜರದಾರ ನಡೆಯುವ ಸಂಜೆಯೋ ಬಲು ಗಂಭೀರ ನಡೆಯುವ ಸಂಜೆಯೋ ಬಲು ಗಂಭೀರ ನಡೆಯುವ ಸಂಜೆಯೋ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ 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 ಗುರುಧರ್ಮ ಬಹುಮನಿಗೆ ನಮ್ಮ ಕಲದಂಕನಿಗೆ ಸ್ವಾಗತ ಸ್ವಾಗತ ಗುರು ಸಾರ್ವಭೌಮನಿಗೆ ನಮ್ಮ ಕಲದಂಕನಿಗೆ ಸ್ವಾಗತ ಸ್ವಾಗತ ಭ್ರಾಂತು 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 ನನಗೇಕೆ ಈ ತರದ ಭ್ರಾಂತು ಕೃಷ್ಣ ಇದೆಲ್ಲವೂ ನಿನ್ನ ಮಾಯೇಶ್ವರಿ ನಿನ್ನ ಮಾಯಾಗಾರದ ಶಯನಗೃಹವನ್ನು ನೋಡಿ ಬೆಚ್ಚಿ ಬೆಳಗಾಗುವುದಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸ್ವಸ್ವಾಗತ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಿಯ ಕುವರ ಗಾಂಧಾರಿಯ ಗರ್ಭ ಸಂಜಾತ ಶತ್ರುದಂಶ ದುರೀನ ಹಸ್ತಿನಾವತಿಯ ಮಣಿಮುಕುಟೇಶ್ವರ ಈ ಕೌರವೇಶ್ವರ ಮುಂದೆ ಈ ಕೌರವೇಶ್ವರ ಭವನಕ್ಕಿಂತಲೂ ಈ ಮಾಧವನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯ ಮಾನಸ್ತರು ಸಾರ್ಥಕೆ ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣರು ಮಲಗಿರೋರು. ಅವರು ಎಚ್ಚರಾದ ತನಕ ಈ ಪೀಠವನ್ನು ಅಲಂಕರಿಸಿ.
ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಶ್ರೀಕೃಷ್ಣನ ನಿದ್ರೆಯು ಇನ್ನು ಮುಗಿದಿಲ್ಲವೇ? ಆ ವಿರಾಟನ ಮನೆಯ ಮದುವೆ ಸಮಾರಂಭದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿದೆ. ಸಾರ್ಥಕಿ, ನಿನ್ನೊಡನೆ ಒಂದು ಪ್ರಶ್ನೆ ಇದೆ. ಅದೇನು ಹೇಳಿ ಗುರುರಾಜ. ಪಾಂಡವರಿಗೂ ನಮಗೂ ಭೀಕರವಾದ ಪರಿಣಾಮವು ಶುರುವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರೋರು ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಶ್ರೇಷ್ಠನು ನಮ್ಮ ಪಕ್ಷವನ್ನೇ ವಹಿಸಿದ್ದಾದರೆ ಇಡೀ ಯಾದವ ಸೈನ್ಯವೆಲ್ಲವೂ ನಮ್ಮ ಪಕ್ಷವನ್ನು ಸೇರಿದಂತಾಗಿದು. ಸಾರ್ಥಕಿ, ಕೃಷ್ಣನನ್ನು ನಾನೊಂದು ಸಾರಿ ಎಚ್ಚರಿಸಲೇ? ಪ್ರಯತ್ನಿಸಿ ಗುರುರಾಜ. ಕೃಷ್ಣ, ಮುಕುಂದ, ಏನಯ್ಯ ಸುಖಭೂಷಣಯ್ಯ ನೀವನು? ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿರನಲ್ಲ. ಮಾಡಲಿ ಮಾಡಲಿ. ಅವನು ಎಚ್ಚರವಾಗುವ ತನಕ ನಾನು ಇಲ್ಲೇ ಕುಳಿತು ನಾನು ಬಂದಿರುವ ಕೆಲಸವನ್ನು ಮಾಡಿಕೊಂಡೇ ಹೋಗಿರುವನು. ನಾನು ಯಾರು? ರಾಜಾದಿ ರಾಜ, ಮಾರ್ತಾಂಡ ತೇಜ, ರಣದೋಳ್ ಕೀರ್ತಿ ಪ್ರಚಂಡ, ಕಟ್ಟೇಶ್ವರನಾದ ನಾನು ಕೇವಲ ಒಬ್ಬ ಗೋಪಾಲಕನ ಪಾದಸ್ಥಳದಲ್ಲಿ ಅಸಾಧ್ಯ ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಾಧವ ವಧುಸೂದನ ಮರೆ ಕೇಳಿಸದೆ ಪರಮಾತ್ಮ. ಧ್ಯಾನವ ಮಾಡು ಧ್ಯಾನವ ಮಾಡು ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮರೆ ಕೇಳಿಸದೆ, ಈ ದೀನನ ಮರೆ ಕೇಳಿಸದೆ. ಕೇಶವ ನಿನ್ನ ನಾಮ ಮೃದವ, ಕೇಶವ ನಿನ್ನ ನಾಮ ಮೃದವ, ರಚಿಸಿದೆ ನೆನೆಯುತ್ತೆ
ಸಾರ್ಥಕಿ, ಎಲ್ಲಿ ನನ್ನ ಪ್ರಯಾಣಸಕ? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾರ್ಥಕಿ? ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಬಲವಾಗಿ ಅದನ್ನು ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಬಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮನ ಆಶಯವನ್ನು ಮೊದಲೇ ಪಡೆದರು. ಈಗಂತ ವಿಳಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುವುದಾದರೆ ಏನು? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ ನಾಲ್ವರು ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಿಗೆ ತೆರಳಿದರು. ಅರ್ಜುನ, ನನ್ನನ್ನು ನೋಡಿ ನಿನಗೇಕೆ ಇಷ್ಟೊಂದು ಅಸಮಾಧಾನ? ನೀನು ದ್ವಾರಕೆಗೆ ಹೊರಟೆ ಎಂದ ಸುದ್ದಿ ತಿಳಿದ ಬಳಿಕವೇ ನಾನು ಹೊರಟಿತ್ತು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಬಂದಿರುವೆನು. ದುರ್ಯೋಧನ, ಗುರು ಸನ್ನಿಧಿಕ್ಕೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವನಾದ ರೂಪವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದಿಲ್ಲ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರು ಸಾಯದಿರುವುದು. ನಾನು ದ್ವಾರಕೆಗೆ ಬಂದಿತ್ತು ಈ ಮಹಿಮಾ ಮೂರ್ತಿಯ ಪಾದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಸರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರು ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹೊಡಿತಿರುವುದನ್ನು ನಾನು ಮರೆತಿಲ್ಲ. ನೀನು ಸಹ ಭಯಬೇಡ. ನಾನು ಬರುತ್ತಿಲ್ಲ. ಶಬರಿಗ ಭಯವನಿಟ್ಟ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಶಬಾವತಾರೋ, ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮರೆತೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅವಗಳ ಮೊದಲು ರಾಗಿಸದೆ ಯೋಗ ನಿದ್ರೆ ಜಾಗೃತನಾಗೋ. ಅವಗಳ ಮೊದಲು ರಾಗಿಸದೆ ಯೋಗ ನಿದ್ರೆ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರಿ ಅಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿ ಅಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗು ಮುನಿ ಧರ್ಮದ ಅಕ್ಷಿಯ ನಲಿಸಿ ಮೋಕ್ಷವ ನೀಡಿದ ತಂದೆ
ತಂದೆ ಓ ಸಿಂಧು ಶಯನ ಸುಂದರ ವದನ ಬಿಗಿಸು ಲೋಕದ ಬಂಧನ ಬಿಗಿಸು ಲೋಕದ ಬಂಧನ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಗುತ್ತಿರುವ ನಮ್ಮನ್ನು ಬೆಳಗಿನಡೆ ಕರೆದುಕೊಂಡು ನೋಡಿ. ನೃತ್ಯವನ್ನು ಹೊರಿಸಿ ಅಮೃತ ತಂದು ಕೊಡು. ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿ ಸೇರಲಿ ದೇವಾ. ಪಾಂಡವರ ಆರಾಧನೆಯ ಬ್ರಹ್ಮಾಂಡಗಳು ನೀರಜರಣ್ಯ. ಪಾಂಡವರ ಆರಾಧನೆಯ ಬ್ರಹ್ಮಾಂಡಗಳು ನೀರಜರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರವಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಹೊರವಿಡಲು ಹೊರತದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನ ಜನ. ಹೊರತದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನ ಜನ. ಓ ಸಿಂಧು ಶಯನ ಸುಂದರ ವದನ ಬಿಗಿಸು ಲೋಕದ ಬಂಧನ ಬಿಗಿಸು ಲೋಕದ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಯಾರು? ಧನಂಜಯ, ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಚೇಚೆ, ಈ ಚರಣದಡಿಲ್ಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಂದಿದೆಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓಹೋ ಭಾವ, ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಸಮಾಚಾರವೇನು? ನೀನು ಬಂದವನು ನನ್ನನ್ನು ಎಚ್ಚರಿಸಬಾರದಾಯಿತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ದ್ವಾರಕೆಗೆ ಬಂದು ಎಷ್ಟೊತ್ತಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಹಾಗೆ ಇರಲಿ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಆಗಮಿಸಿದ್ದೀರಾ? ಕೃಷ್ಣ, ಕೋರ್ಗಡವ ಕಾರ್ಗಿಚ್ಚನಂತೆ ಕುರುಪಾಂಡವರಿಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ. ಏನು ಭಾವ, ಕುರುಪಾಂಡವರ ಸಂಗ್ರಾಮವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಇಹಲೋಕ ಆಜರಾಳಿದ ಮರ್ಮ. ಭಾವ, ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಘಟಿಸಿ ಮರಳಿ ಭೂಮಿಗೆ ಬಂದರೆ
ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದೊರೆತು ದೇವಗಿ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯ ಲಾಭವ್ಯಾರಿಗೋ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸೆ ಅರ್ಜುನ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸೆ ಬಂದು ಬಳಗರ ಕವಿಂದ ಬಂದು ಬಳಗರ ಕವಿಂದ ಮರಣವೋ ಮಾಡಬೇಡ ಪ್ರಾರ್ಥನಾಗೆ ಬೇಡ ಮರಣವೋ ಮಾಡಬೇಡ ಪ್ರಾರ್ಥನಾಗೆ ಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದೊರೆತು ಬೇಗವಾಗಿ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಭಾವ ಆದ್ದರಿಂದ ಕೇವಲ ನೆಲದಾಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನನಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಮೊದಲು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಅದು ಹಾಗೆಯೇ ಇರಲಿ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಹೇಳು ಪರಮಾತ್ಮ. ಹೌದು ಪರಮಾತ್ಮ. ಇಂಥ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕುಮಾರದೃಷ್ಟಿ ನಮ್ಮ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ನಮ್ಮ ಪಕ್ಷವನ್ನೇ ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಂತಾಗಿರುವುದು. ದುರ್ಯೋಧನ, ನೀನು ಮೊದಲು ಬಂದೇ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಖಂಡಿತಕ್ಕೆ ಆತನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಮೊದಲು ಅಧಿಕಾರ ಪಾರ್ಥನಿಗಿರುವುದು. ಆಹಾ, ನಾ ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವಾಕ್ಷಣ್ಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ವನುವಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಎದುಕುಳ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿವೆ. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಾಯುಧನು ನಿರಸ್ವನು ಆದ ಇವನಿಂದಾಗುವ ಪ್ರಯೋಜನವಾದರೂ ಏನು? ಶ್ರೇಷ್ಠ, ಪಾಂಡವರ ಬಲವನ್ನು ನೀನೇ ವಹಿಸಿಕೊ. ಬಲರಾಮ ಸಹಿತ 11 ಅಕ್ಷಿಣಿ ಸೈನ್ಯವನ್ನು ನಮಗೆ ಕಳುಹಿಸಿಕೊಡು. ದುರ್ಯೋಧನ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ಕೃಷ್ಣ, ನಾನಿನ್ನು ಬರಲೇ? ನಡೆ ಭಾವ.
ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಬಳಿರೇ ಏನಿದು ಸೊನ್ನೆಯ ಕಪಟ ಮೋಸ. ಬಳಿರೇ ಏನಿದು ಸೊನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಶತ್ರುದಾಹಂಸದುರೇಣ ಸಪ್ತಕೋಟಿ ಅರಿಕೆ ಕಾಲವತ್ತಿಂದ ಬಳೆ ದಸ್ನಾದ ಶತ್ರುದಾಹ ಚತುರ ಈ ಕೌರವೇಶ್ವರ ಆನಂದ ಜಯಿಸಲಾರ ನನದು ಆರ್ಭಟಿತ ಕೃಷ್ಣ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರಿಗೂ ನಿಮಗೂ ಆಯುಧ ಮಿಡಿದು ಯಾರ ಪಕ್ಷವನ್ನು ಕಾದಾಡಲೆಂದು ಒತ್ತಡ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆದುಂಟೆ. ಅದರಲ್ಲೂ ನಿನ್ನ ವಿಚಾರದಲ್ಲಿ ಕೃಷ್ಣ, ಮತ್ತೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವಂತೆ ನಿನ್ನ ಪಾಂಡವರ 7 ಅಕ್ಷರ ಸೇನೆ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು, ನಡೆಯಬಾರವ. ಕೃಷ್ಣ, ತುಚ್ಛ ಮನೋಭಾವನ ಬಿಡು. ಅಚ್ಚರಿಯಿಂದ ಉಚ್ಚೆದ್ದು ಎಚ್ಚರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಹಾಗೆ ಆರ್ಯವರ್ತರ ವೇಗಿಶಿಷ್ಟನು ಭಗವಾನ್ ವಾಸುದೇವನಾದ ನನ್ನ ಪ್ರಾಣಸಕನು ನನ್ನ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಾಸದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ವಾರಿಯನ್ನಾಶಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಅಕ್ಷಯಣಿ ಸೈನ್ಯವನ್ನು ಕೇಳದೆ ನಿರಾಯುಧನು ನಿರಸ್ತ್ರನೂ ಆದ ನನ್ನನ್ನು ಏಕೆ ಕೇಳಿಕೊಂಡೇ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವಲ್ಲ. ನನಗೆ ಬೇಕಾಯ್ತು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ಅದರ ಸಾರಥಿಯಾಗು. ನಿರ್ಗತಿಯರ ಗತಿಯು ಪ್ರಾತರ ಭ್ರಷ್ಟರಿಗೆ ಮಾರ್ಗದರ್ಶನವನ್ನು ನೀಡು. ನಿನ್ನ ವರದ ಅಸ್ತ್ರಗಳು ನನ್ನ ರಥೋತ್ತರಗಳ ರಜ್ಜುಗಳು ನಡೆಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತರ ಕೈಯಲ್ಲಿ ಶಾಸನ ದಂಡವನ್ನು ನಲಿಯುವುದನ್ನು. ಏತಿಯ ಪಕ್ಷದಲ್ಲಿ ಮಾನವನ ಜೀವನ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂಥದ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಲ ಬೇಕೆ? ವಿಜಯ 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 ಕರಗಳು ಗಾಂಧೀವ ಬಿಡದಿದೆಯೋ ಬಿಡದೆ
ಕರದಳು ಗಾಂಡೀವ ಬಿಡದಿದೆಯೋ ದುಡದಿ ಎದೆಗಡದಿರು ಜೋಕೆ ಬಡು ಬೀಗ ನೀ ನೆನೆಸಿ ಎದೆಗಡದಿರು ಜೋಕೆ ಬಡು ವೀರ ನೀ ನೆನೆಸಿ ಕಾತುರಬೇಕಗೆ ವಿಜಯ ವಿಜಯ ಕಾತುರಬೇಕಗೆ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ಮೇಲೆ ವಿಜಯಕ್ಕೆ ಕಾರಣ ಕರ್ತನು ಮೇಲೆ ವಿಜಯಕ್ಕೆ ಕಾರಣ ಕರ್ತನು ಮೇಲೆ ಸಾಗನಿಲ್ಲದೋ ಸಾಧಿಸುವುದನ್ನು ನಾನು ಸಾಗಸ ನಿನ್ನದು ಸಾಧಿಸುವುದನ್ನು ನಾನು ಸಾಗನಿಲ್ಲದು ಸಾಧಿಸುವುದನ್ನು ಮಾಧವ ಮಾಧವ ಪಾತ ನಿನ್ನೆಯ ಇದ್ದವ ಸತತವು ನಾ ಬಯಸೆ ಪಾತ ನಿನ್ನೆಯ ಇದ್ದವ ಸತತವು ನಾ ಬಯಸೆ ಅನವರತವು ನಿನ್ನ ಬಿಡದಲೆ ಕೊರೆವೆ ಅನವರತವು ನಿನ್ನ ಬಿಡದಲೆ ಕೊರೆವೆ ಮನದನು ಮಾನವ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯೋಗದ 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 ಸಾಧಿಸು ಕಾರ್ಯವ ಭಯವೇ ಬಗೆ ಇನ್ನು ಸಾಧಿಸೋ ಕಾರ್ಯವ ಭಯವೇ ಬಗೆ ಇನ್ನು ಸಾಧಿಸೋ ಕಾರ್ಯವ ಭಯವೇ ಬಗೆ ಇನ್ನು ಕಾತುರವೇ ಬಗೆ ವಿಜಯ ವಿಜಯ ಕಾತುರವೇ ಬಗೆ ವಿಜಯ ವಿಜಯ ಮಾಧವ ಧನಂಜಯ, ಅಂತೂ ನಿನ್ನ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನೀನಿನ್ನು ನಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ ಪಾರ್ಥ. ಆಜ್ಞೆ ಮಾಧವ. ಅವಧಾನ
ಅರಿಸಿ ಕಾಯೋ ಪ್ರಭುವೇ ಶರಣದಲ್ಲಿ ಸ್ಥಿರವಾಗಿರುವೆ. ಹೊರಿ ಅರಿಸಿ ಕಾಯೋ ಪ್ರಭುವೇ ಶರಣದಲ್ಲಿ ಸ್ಥಿರವಾಗಿರುವೆ. ಸಂಜನಾದನ ಹರಿಯೇ ಸಂಜನಾದನ ಅದನದಲ್ಲಿ ಕೊರುಪತು ಜಯವ ಅದಗರಿಸಿ ಗೆಲುವ ತರುವಾನ. ಅದನದಲ್ಲಿ ಕೊರುಪತು ಜಯವ ಅದಗರಿಸಿ ಗೆಲುವ ತರುವಾನ. ಮಾಧವನ ನೀ ನನಗೊಲಿದು ಭಾರತೀಯ ರೂಪವದಯ. ಮಾಧವನ ನೀ ನನಗೊಲಿದು ಭಾರತೀಯ ರೂಪವದಯ. ಸಂಜನಾದನ ಹರಿಯೇ ಸಂಜನಾದನ 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 ಸಂಜನಾದನ. ಇನ್ನು ನನಗೆ ಸಮನಾರು, ಇನ್ನು ನನಗೆ ಸಮನಾರು. ಗುರುದೇವ ಬಲರಾಮ ಸೈದ ಯಾದವ ಕ್ಷೇಣಿ ಸೈನ್ಯವೇ ನನ್ನ ವಶವಾಯಿತು. ಇನ್ನು ಈ ಕುರುಕ್ಷೇತ್ರ ಮರಣವಾಡಿಗೆ ಆ ಕುಂತಿ ಪುತ್ರನನ್ನು ಬಲಿಕೊಟ್ಟು ಅಸ್ಥಿರಾಧೀಶ್ವರನಾಗಿ ಮೆರೆಯುವೆ. ಎಲವೋ ದ್ವಿತೀಯ ಪಾಂಡವ, ಎಲವೋ ದ್ವಿತೀಯ ಪಾಂಡವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ಯಾದವರಿಂದ ಬದಲನೆಂದು ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವೆನ ಪಾಂಡವ ಸೈನ್ಯ. ಈ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ತಾತ ಭೀಮ ಖ್ಯಾತ ದ್ರೋಣರ ಅಶ್ವತ್ಥಾಮನು ಸಲ್ಲ ಸೈನಿಕ ಸಲುವ ರತ್ನ ರಚಿಕನು. ತಾತ ಭೀಮ ಖ್ಯಾತ ದ್ರೋಣ ಅಶ್ವತ್ಥಾಮನು ಸಲ್ಲ ಸೈನಿಕ ಸಲುವ ಸಪ್ತರಸಿಗನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ. ಭೀಮನನ್ನು ಕೊಲ್ಲಲೆಂದು ನನ್ನ ತಮ್ಮನು ಪಾರ್ಥರತ್ನ ಕಡಿಯಲೆಂದು ಅರ್ಥ ತಮ್ಮನು. ಭೀಮನನ್ನು ಕೊಲ್ಲಲೆಂದು ನನ್ನ ತಮ್ಮನು ಪಾರ್ಥರತ್ನ ಕಡಿಯಲೆಂದು ನಿತ್ಯ ಪಾರ್ಥನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಸಮರ ಕ್ಷೇತ್ರ.